ಅಂತ ನಮ್ಮದು ಟ್ಯಾಲೆಂಟ್ಸ್ ಎಕ್ಸಿಬಿಷನ್ ಯೂಟ್ಯೂಬ್ ಚಾನಲ್ ಅಂತಿದೆ. ದಯವಿಟ್ಟು ಇದೇ ಏನಾದರೂ ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಈಗ ನೋಡಿ, ಫಸ್ಟ್ ನಾವು ಸ್ಪೋಕನ್ ಇಂಗ್ಲೀಷ್ ಅಲ್ಲಿ ಕ್ವಶನ್ ಟ್ಯಾಗ್ಸ್ ಬಗ್ಗೆ ಮಾತಾಡ್ತಾ ಇದ್ದೆ. ಈಗ ನಾನು ಇಂಗ್ಲೀಷಲ್ಲೂ ಎಕ್ಸ್ಪ್ಲೈನ್ ಮಾಡ್ತೀನಿ ಮತ್ತು ಕನ್ನಡದಲ್ಲೂ ಸಹ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ ಸೆಂಟೆನ್ಸ್ ಫಾರ್ಮೇಷನ್ ನೋಡ್ಕೊತಾರೆ. ಲಾಸ್ಟ್ ಕ್ಲಾಸ್ ವಿ ಡಿಸ್ಕಸ್ಡ್ ಅಬೌಟ್ ಕ್ವಶನ್ ಟ್ಯಾಗ್ಸ್ ಫಾರ್ ದ ಪಾಸಿಟಿವ್ ಸೆಂಟೆನ್ಸಸ್. ಅಂದರೆ ನಾವು ಇಂದಿನ ತರಗತಿ ಡಿಸ್ಕಸ್ ಮಾಡಿದ್ದು ಆಯಿತು. ಇಂದಿನ ತರಗತಿಯಲ್ಲಿ ನಾವು ಪಾಸಿಟಿವ್ ಸೆಂಟೆನ್ಸ್ಗೆ ಕ್ವಶನ್ ಟ್ಯಾಗ್ಸ್ ಹೇಗೆ ಮಾಡಬೇಕಂತ ಡಿಸ್ಕಸ್ ಮಾಡಿದ್ದೀವಿ. Let us start this class how to make the question tags for negative sentences. Here the negative sentences, the structure is there. First you have to write the auxiliary verb first and plus subject must be in pronoun form. ಅಂದರೆ ನೋಡ್ಕೊಳ್ಳಿ, ಈಗ ನಾವು ನೆಗೆಟಿವ್ ಸೆಂಟೆನ್ಸ್ಗೆ ಕ್ವಶನ್ ಟ್ಯಾಗ್ ಏನಾದರೂ ಮಾಡಬೇಕಾದ್ರೆ ಒಂದು ಸ್ಟ್ರಕ್ಚರ್ ಇದೆ. ಫಸ್ಟು ಆಕ್ಸಿಲರಿ ವರ್ಬ್ ಹಾಕಬೇಕು. ಆಕ್ಸಿಲರಿ ವರ್ಬ್ ಹಾಕ್ಬಿಟ್ಟು ಇಲ್ಲಿ ಸಬ್ಜೆಕ್ಟ್ ಬರೀಬೇಕು. ಸಬ್ಜೆಕ್ಟ್ ಯಾವುದ್ರಲ್ಲಿ ಇರಬೇಕು? ಪ್ರೊನೌನಲ್ಲಿ ಇರಬೇಕು. ಪ್ರೊನೌನ್ ಅಂದರೆ ಸರ್ವನಾಮ, ನಾಮಪದಗಳಿಗೆ ಬಳಸುವ ಈ, ಶಿ, ದೇ, ವಿ, ಯು ಇವೆಲ್ಲ ಏನಾಗುತ್ತೆ? ಪ್ರೊನೌನ್ಸ್ ಆಗುತ್ತೆ. ಈಗ ಕೆಲವು ಆಕ್ಸಿಲರಿ ವರ್ಬ್ಸ್ ಯಾವ ಅಂತ ನೋಡ್ಕೊಂಡ್ಬಿಡೋಣ. ನೋಡ್ಕೊಳ್ಳಿ, ಈಸ್ ಇದೆ, ವಾಸ್, ಆರ್, ವರ್, ಹ್ಯಾವ್, ಆಸ್, ಹ್ಯಾಡ್, ಡೂ, ಡಸ್, ಡಿಡ್, ಆಮ್. ಇದ್ರ ಜೊತೆಗೆ ಮಾಡಲ್ಸ್ ಅಂತಲೂ ಇರ್ತವೆ. ಮಾಡಲ್ ಆಕ್ಸಿಲರೀಸ್ ಯಾವುದಪ್ಪ ಅಂದರೆ ಕ್ಯಾನ್, ಕುಡ್, ವಿಲ್, ವುಡ್, ಶಾಲ್, ಶುಡ್, ಮಸ್ಟ್, ಆಟ್, ಮೇ, ಮೈಟ್. ಇವೆಲ್ಲ ಏನಾಗುತ್ತಪ್ಪ ಅಂದರೆ ಮಾಡಲ್ಸು ಆಗುತ್ತವೆ. ನಾವು ಒಂದೊಂದಾಗಿ ನೋಡ್ಕೊಂಡು ಬರೋಣ. ಈಗ ಫಸ್ಟ್ ನಾವೇನು ಮಾಡಿದಪ್ಪ, ನೆಗೆಟಿವ್ ಸೆಂಟೆನ್ಸ್ಗೆ ಯಾವ ರೀತಿ ಮಾಡಬೇಕು ಅಂತ ನೋಡೋಣ. ಈಗ ನೆಗೆಟಿವ್ ಸೆಂಟೆನ್ಸ್ಗೆ ನಾನು ಕ್ವಶನ್ ಟ್ಯಾಗ್ ಮಾಡಬೇಕಾದ್ರೆ ಕ್ವಶನ್ ಟ್ಯಾಗ್ ಪಾಸಿಟಿವ್ ಆಗಿರಬೇಕು. ನೆಗೆಟಿವ್ ಅಂದರೆ ನೋಡಿ, ರೈನಿಂಗ್ ಅಂದರೆ ಅದು ಪಾಸಿಟಿವ್ ಆಗುತ್ತೆ. ನಾಟ್ ಅಂತ ಬಂದ್ಬಿಟ್ರೆ ನೆಗೆಟಿವ್ ಆಗುತ್ತೆ. ಇಟ್ ಈಸ್ ನಾಟ್ ರೈನಿಂಗ್ ಅಂದರೆ ಮಳೆ ಬೀಳ್ತಾ ಇಲ್ಲ. ಇದನ್ನು ನಾನು ಕ್ವಶನ್ ಟ್ಯಾಗ್ಗೆ ಕನ್ವರ್ಟ್ ಮಾಡಬೇಕಾದ್ರೆ ಫಸ್ಟ್ ಇಲ್ಲಿ ಆಕ್ಸಿಲರಿ ಯಾವುದಿದೆ? ಈಸ್ ಇದೆ, ಈಸ್ ಹಾಕ್ಕೊಬೇಕು. ನೆಗೆಟಿವ್ ಬಂದಾಗ ಏನಾಗುತ್ತೆ? ಪಾಸಿಟಿವ್ ಆಗುತ್ತೆ. ಇಲ್ಲಿ ಎನ್ ಅಪಾಸ್ಟ್ರಫಿ ಟ್ ಹಾಕಂಗೆ ಇಲ್ಲ. ಡೈರೆಕ್ಟ್ ಆಗಿ ಏನಾಗಬೇಕು? ಸಬ್ಜೆಕ್ಟ್ ಹಾಕಬೇಕು. ಇಲ್ಲಿ ಸಬ್ಜೆಕ್ಟ್ ಯಾವುದಾಗುತ್ತೆ? ಇಟ್ ಆಗುತ್ತೆ. ಇಟ್ ಅನ್ನೋದೇ ಪ್ರನೌನ್ ಆಗಿರೋದ್ರಿಂದ ಈಸ್ ಇಟ್ ಅದು ಕ್ವಶನ್ ಮಾರ್ಕ್ ಹಾಕಬೇಕಾಗುತ್ತೆ. ಸೆಕೆಂಡ್ ಒನ್ ಬರಲಿ ನೋಡಿ, ಈ ವಾಸ್ ನಾಟ್ ಎ ಡ್ಯಾನ್ಸರ್ ಅಂತಿದೆ. ಈಗ ಇಲ್ಲೂ ಅಷ್ಟೇ, ಇದು ಸಹ ನೆಗೆಟಿವ್ ಸೆಂಟೆನ್ಸ್ ಆಯಿತು. ಇಲ್ಲಿ ನೆಗೆಟಿವ್ ಸೆಂಟೆನ್ಸ್ ಇದನ್ನು ನಾವು ಪಾಸಿಟಿವ್ ಆಗಿ ಕ್ವಶನ್ ಟ್ಯಾಗ್ ಮಾಡಬೇಕಾದ್ರೆ ಪಾಸಿಟಿವ್ ಆಗಿ ಬರಬೇಕು. ಇಲ್ಲಿ ಆಕ್ಸಿಲರಿ ವರ್ಡ್ ಯಾವುದಿದೆ? ವಾಸ್ ಇದೆ. ಸಬ್ಜೆಕ್ಟ್ ಯಾವುದಿದೆ? ಈ ಇದೆ. ವಾಸ್ ಹಿ, ಡೈರೆಕ್ಟ್ ಆಗಿ ಸಬ್ಜೆಕ್ಟ್ ಹೀನೇ ನಾವು ಪ್ರೊನೌನ್ ಆಗಿರೋದ್ರಿಂದ ವಾಸ್ ಹಿ ಅಂತ ಹಾಕಿ ಕ್ವಶನ್ ಟ್ಯಾಗ್ ಹಾಕಬೇಕಾಗುತ್ತೆ. ನೋಡ್ಕೊಳ್ಳಿ, ನೆಕ್ಸ್ಟು ದೇ ವರ್ ನಾಟ್ ಪ್ಲೇಯಿಂಗ್. ಇಲ್ಲೇ ಆಕ್ಸಿಲರಿ ವರ್ಬ್ ಯಾವುದಿದೆ? ವರ್ ಇದೆ, ವರ್ ಹಾಕಿದ್ದೀವಿ. ಸಬ್ಜೆಕ್ಟ್ ಯಾವುದಿದೆ? ದೇ ಇದೆ. ವರ್ ದೇ, ಯಾಕಂದರೆ ನೆಗೆಟಿವ್ ಆಗಿರೋದ್ರಿಂದ ಇಲ್ಲಿ ಕ್ವಶನ್ ಟ್ಯಾಗಲ್ಲಿ ನಾಟ್ ಬರೋಂಗಿಲ್ಲ. ಅರಂಟ್, ವಾಸಂಟ್ ಅಂತ ಬರೋಂಗೆ ಇಲ್ಲ. ಲಾಸ್ಟ್ ಒನ್ ನೋಡಿ, ಸ್ಟೂಡೆಂಟ್ಸ್ ಆರ್ ನಾಟ್ ರೀಡಿಂಗ್. ಇಲ್ಲಿ ಆಕ್ಸಿಲರಿ ವರ್ಬ್ ಯಾವುದಾಗುತ್ತೆ? ಆರ್ ಆಗುತ್ತೆ. ಇಲ್ಲಿ ಆರ್ ಇದೆ. ಸಬ್ಜೆಕ್ಟ್ ಯಾವುದಾಯಿತು? ಸ್ಟೂಡೆಂಟ್ಸ್ ಆಯಿತು. ಸ್ಟೂಡೆಂಟ್ಸ್ಗೆ ಪ್ರೊನೌನ್ ಏನಾಗುತ್ತೆ? ದೇ ಆಗುತ್ತೆ, ಅವರು ಅಲ್ವಾ. ಇಲ್ಲಿ ವಿದ್ಯಾರ್ಥಿಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ವಿದ್ಯಾರ್ಥಿಗಳೆಲ್ಲ ಶಾಲೆಗೆ ಬಂದರು, ಅವರು ಪಾಠವನ್ನು ಕೇಳಿದರು. ಇಲ್ಲಿ ಅವರು ಅಂದರೆ ಯಾರಾಗುತ್ತೆ? ವಿದ್ಯಾರ್ಥಿಗಳು ಆಗುತ್ತೆ. ಈಗ ನನಗೆ ಸ್ಟೂಡೆಂಟ್ಸ್ ಬದಲು ನಾವೇನ ಬರ್ತೀವಿ? ಪ್ರೊನೌನು ದೇ ಅಂತ ಬಳಸ್ತೀವಿ. ಇಲ್ಲಿ ಆರ್ ದೇ ಅಂತ ಹಾಕ್ಬಿಟ್ಟು ಕ್ವಶನ್ ಟ್ಯಾಗ್ ಹಾಕಬೇಕು. ಈಗ ನೆಕ್ಸ್ಟ್ ನಿಮಗೆ ಒಂದು ಹೇಳಿದೆ ನೋಡಿ, ಇಟ್ ಈಸ್ ನಾಟ್ ಹಾಟ್ ಡೇ, ಗರ್ಲ್ಸ್ ವರ್ ನಾಟ್ ಪ್ಲೇಯಿಂಗ್. ಈ ಥರ ಕ್ವಶನ್ ಟ್ಯಾಗ್ಸ್ ನಿಮ್ಗೊಂದು ಹೇಳ್ಕೊಟ್ಟಿದ್ದೀನಿ. ನೀವು ಯಾವುದಾದ್ರೂ ಕ್ವಶನ್ ಪೇಪರ್ಸಲ್ಲಿ ಇರುವಾಗ ಯಾವುದು ಕ್ವಶನ್ಸ್ ಟ್ಯಾಗ್ಸ್ ಇದ್ದರೆ ಅದನ್ನು ಸಹ ನೀವು ಪ್ರಾಕ್ಟೀಸ್ ಮಾಡಿ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.